ಎಲ್ಲರಿಗೂ ಶುಭ ಮುಂಜಾನೆಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಸ್ನೇಹಾಲಯದಿಂದ ಜೋಸೆಫ್ ಕ್ರಾಸ್ಟ. ಇವತ್ತು ಸ್ನೇಹಾಲಯದ ಕ್ಯಾಂಪಸ್ಸಲ್ಲಿ ಮಗದೊಮ್ಮೆ ಸುಂದರದ ಒಂದು ವಾತಾವರಣ ನಾವಿಲ್ಲಿ ಕಾಣ್ತಾ ಇದ್ದೇವೆ. 9 ಜನ ಸಹೋದರರು ಕಳೆದ ಹಲವಾರು ವರ್ಷಗಳಿಂದ ಮಾರ್ಗದ ಬದಿಯಲ್ಲಿ, ಬೀದಿ ಬದಿಯಲ್ಲಿ, ಕಸದ ತೊಟ್ಟಿಯಲ್ಲಿ ಹೆಕ್ಕಿ ತಿನ್ನುತ್ತಿದ್ದ ಸಹೋದರರನ್ನು ಕರ್ಕೊಂಡು ಬಂದು ಅವರಿಗೆ ಒಳ್ಳೆಯ ಚಿಕಿತ್ಸೆ, ಒಳ್ಳೆಯ ಪ್ರೀತಿ, ಪರಿಪಾಲನೆ ಕೊಟ್ಟು ನಂತರ ಅವರ ವಿಳಾಸವನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ನಾವು ಸಫಲರಾಗಿದ್ದೇವೆ. ಇವತ್ತು 9 ಜನರ ವಿಳಾಸವನ್ನು ಮಗದೊಮ್ಮೆ ಪತ್ತೆ ಹಚ್ಚಿ ಅವರ ಮನೆಗಳಿಗೆ ತಲುಪಿಸುವಂತಹ ಒಂದು ಪುಣ್ಯ ಕಾರ್ಯ ಇಲ್ಲಿ ಮಾಡ್ತಾ ಇದ್ದೇವೆ. ಇವತ್ತು ಇಲ್ಲಿಂದ ಶ್ರದ್ಧಾ ಫೌಂಡೇಶನ್ ಮುಂಬೈಗೆ ನಮ್ಮ ಪ್ರಯಾಣ ಮುಂದುವರಿಯುತ್ತದೆ. ಅಲ್ಲಿಂದ ಭಾರತದ ವಿವಿಧ ಭಾಗಗಳಿಗೆ ಈ ಸಹೋದರರನ್ನು ನಾವು ತಲುಪಿಸಲು, ಅವರ ಮನೆಗೆ ತಲುಪಿಸುವಂತಹ ಒಂದು ಕೆಲಸ ಮಾಡಲಿದ್ದೇವೆ. ಇವತ್ತು ಈ ಒಂದು ನಮ್ಮ ಇವತ್ತಿನ ಪ್ರಯಾಣದಲ್ಲಿ ನಮ್ಮ ಜೊತೆಯಲ್ಲಿ MSW ಡಿಪಾರ್ಟ್ಮೆಂಟಿನ ಚಂದನ್ ರವರು ಈ ಸಹೋದರಿಗೆ ಸಾರಥ್ಯ ನೀಡಲಿದ್ದಾರೆ. ಈ ಒಂದು ಪ್ರಯಾಣ ಅವರಿಗೆ ಶುಭಕರವಾಗಲಿ, ಯಶಸ್ವಿಯಾಗಲಿ, ಯಾವುದೇ ಕೇಡುಗಳು ಅಪಾಯಗಳು ಬಾರದಂತೆ ಒಳ್ಳೆಯ ರೀತಿಯಿಂದ ಅವರು ಈ ಪ್ರಯಾಣದಲ್ಲಿ ತಲುಪಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ಪ್ರಯಾಣದಲ್ಲಿ ಪ್ರತ್ಯೇಕವಾಗಿ ರಿಯೂನಿಯನ್ ಆಗಲಿರುವಂಥ ನಮ್ಮ ಸಹೋದರರು ವಿಕ್ರಮ್ ಸಿಂಗ್ ಜಾರ್ಖಂಡ್ನವರು, ರಂಜಿತ್ ಬಿಹಾರ್ನವರು, ಪ್ರಸನ್ನ ನಾಯ್ಕ ಒಡಿಸ್ಸಾದವರು, ಜೈ ಸಿಂಗ್ ಸಾಗರ್ MP ಅವರು ಮಧ್ಯಪ್ರದೇಶದವರು, ಶ್ರೀಬಾಬುರಾಜ್ ಅವರು ರಾಂಚಿಯವರು, ಅದೇ ರೀತಿಯಲ್ಲಿ ರುದ್ರ ನರಸಿಂಹಸ್ವಾಮಿ ಅವರು ತೆಲಂಗಾಣದವರು, ದೇವಲಾಲ್ ಛತ್ತೀಸ್ಗಢರವರು, ಲ್ಯಾಟ್ಟೋ ಅವರು ವೆಸ್ಟ್ ಬೆಂಗಾಲ್, ಮೋಹನ್ ರವರು ಒಡಿಸ್ಸಾದವರು. ಇವರು ಕಳೆದ ಹಲವಾರು ವರ್ಷಗಳಿಂದ ಮನೆಯಿಂದ ನಾಪತ್ತೆಯಾಗಿ ಮಾನಸಿಕ ಅಸ್ವಸ್ಥತೆಗೊಳಗೊಂಡು ಬೇರೆ ಬೇರೆ ಟ್ರೈನ್ಗಳಲ್ಲೋ ನಡ್ಕೊಂಡೋ ಯಾವುದೋ ಮಾರ್ಗವಾಗಿ ಮಂಗಳೂರು ಆಸುಪಾಸಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅವರು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಸ್ನೇಹಾಲಯದ ಸಿಬ್ಬಂದಿ ವರ್ಗ ಅವರನ್ನು ಅಲ್ಲಿಗೆ ಹೋಗಿ ಯಾವುದೋ ಮುಖಾಂತರ ಫೋನ್ಗಳು ಬಂದಾಗ ರೈಲ್ವೆ ಸ್ಟೇಷನೋ ಇಲ್ಲ ಬಸ್ ಸ್ಟ್ಯಾಂಡ್ಗಳೋ ಬೇರೆ ಬೇರೆ ಕಡೆಗಳಲ್ಲಿ ಅವರಿಗೆ ಹೋಗಿ ಅವರನ್ನು ಅಲ್ಲಿಂದ ಕರ್ಕೊಂಡು ಬಂದು ಒಳ್ಳೆಯ ಚಿಕಿತ್ಸೆ ನೀಡಿ ಇವತ್ತು ಅವರು ಮರಳಿ ಹೋಗುವಾಗ ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಇವರಿದ್ದಂಥ ಈ ಅವಸ್ಥೆಯಲ್ಲಿ ಸ್ನೇಹಾಲಯದ MSW ಡಿಪಾರ್ಟ್ಮೆಂಟ್ ಅವರ ಆ ಒಂದು ಸಿಬ್ಬಂದಿ ವರ್ಗದವರ ಒಂದು ಅಪಾರವಾದ ಪರಿಶ್ರಮ, ಸ್ನೇಹಾಲಯದ ಕಾಳಜಿ, ಪರಿಪಾಲನೆಯಿಂದ ಈ ಮಕ್ಕಳು ಇವತ್ತು ಮರಳಿ ಅವರ ವಿಳಾಸವನ್ನು ಹೇಳುವಲ್ಲಿ ಸಫಲರಾಗಿದ್ದಾರೆ. ಸರ್ವಶಕ್ತರಾದ ದೇವರು ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಸ್ನೇಹಾಲಯಕ್ಕೆ ಸಹಾಯ ಮಾಡುವ ಎಲ್ಲ ದಾನಿಗಳನ್ನು ಆಶೀರ್ವದಿಸಲಿ, ಅವರಿಗೆ 100 ಮಡಿ ಅಧಿಕವಾಗಿ ಅವರನ್ನು ಅನುಗ್ರಹಿಸಲಿ ದೇವರು ಎಂಬುದಾಗಿ ನಾವು ಪ್ರತ್ಯೇಕವಾಗಿ ಈ ವೇಳೆಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ವೇಳೆಯಲ್ಲಿ ಸ್ನೇಹಾಲಯದಲ್ಲಿ ಪ್ರಸ್ತುತ 350ರಷ್ಟು ನಿವಾಸಿಗಳು ಸಂತೋಷದ ಜೀವನ ನಡೆಸ್ತಾ ಇದ್ದಾರೆ. ಭಾರತದ ವಿವಿಧ ಭಾಗಗಳ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಷೆಗಳ ಬೇರೆ ಬೇರೆ ಧರ್ಮಗಳ ಜನರು ಸ್ನೇಹಾಲಯದಲ್ಲಿ ಸಂತೋಷದ ಜೀವನ ನಡೆಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರಾರ್ಥನೆ, ಆಶೀರ್ವಾದ ನಮ್ಮ ಸ್ನೇಹಾಲಯದ ಮೇಲಿರಲಿ. ಇನ್ನು ಮುಂದೆ ಕೂಡ ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ನಾವು ಆಶಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು.